ಇಲ್ಲ ಮಾವ, ನಾನು ಬರೀ ಇಂಜೆಕ್ಷನ್ ಕೊಟ್ಟಿದ್ದಷ್ಟೇ. ಅದರಿಂದ ಸುಸ್ತಾಗೋದಾಗ್ಲಿ ತಲೆ ಸುತ್ತೋದಾಗ್ಲಿ ಆಗೋದೇ ಇಲ್ಲ. ಅದ್ ನಿಂಗೆ ಗೊತ್ತು ಕಣೆ ಪಾರು, ಆದ್ರೆ ಜನಕ್ಕೆ ಗೊತ್ತಾಕಿಲ್ವಲ್ಲ. ಏನ್ ನೋಡ್ತಾರೋ ಅದನ್ನ ಹಂಗೆ ನಂಬಿಡ್ತಾರೆ. ಪರ್ಶು ಪರ್ಶು, ಅದಕ್ಕೆ ಏನಾದ್ರೂ ಮಾಡಿ ಇವ್ರು ಎದ್ದೇಳು ಹೋಗಿ ಮಾಡಿ. ಅದಕ್ಕೆ ನಂಗೆ ಭಯ ಆಗ್ತಿದೆ ತುಂಬಾ. ಅಳ್ಬೇಡವ, ಏನಾಗಿಲ್ಲ. ಗಾಬರಿ ಆಗ್ಬೇಡ ರತ್ನ, ನಾನಿದ್ದೀನಿರು. ದೊಡ್ಡ ಆಸ್ಪತ್ರೆಗೆ ನಾ ಕರ್ಕೊಂಡು ಹೋಗ್ಬೇಕಾ? ಇಲ್ಲ ಮಾವ, ಪ್ಲೀಸ್ ನೀನ್ ಗಾಬರಿ ಆಗ್ಬೇಡ. ನೀನ್ ಗಾಬರಿ ಆದ್ರೆ ರತ್ನನು ಗಾಬರಿ ಆಗ್ತಾಳೆ. ಏನಪ್ಪ ದೇವ್ರೆ, ಡಾಕ್ಟ್ರು ಚೆನ್ನಾಗಿದ್ದಾನು ಒಂದೇ ಸಲ ಮನಸ್ಸೇ ಬಿಟ್ರು. ಅಲ್ಲ, ಸ್ವಂತ ಅಣ್ಣನಿಗೆ ಈ ಗತಿ ಆದ್ರೆ ನಮ್ ಗತಿ ಏನಪ್ಪ? ಕಾಸಿನ ತಕ್ಕನ ಕಜ್ಜಾಯ, ಕಾಸು ಕಮ್ಮಿ ಅಂತ ಬಂದ್ರೆ ಜೀವಕ್ಕೆ ಕುತ್ ಬರ್ತೈತೆ. ಅಯ್ಯೋ ದೇವ್ರೆ, ನಾನು ಏನ್ ಆಗ್ಬಾರ್ದಿತ್ತು ಅನ್ಕೊಂಡಿದ್ನೋ ಅದೇ ಆಗೋಯ್ತಲ್ಲ. ಏನ್ರಪ್ಪ ಇದು? 5 ನಿಮಿಷ ಮುಂಚೆ ನಮ್ ಡಾಕ್ಟರ್ ಕೈಗೂಡ ಹಂಗೈತೆ ಹಿಂಗೈತೆ ಅಂತ ಹೇಳಿದವರು ಒಂದು ಕ್ಷಣಕ್ಕೆ ಮಾತೆ ಬದಲಾಯಿಸ್ಬಿಟ್ರಲ್ಲಪ್ಪ. ನೀನೇ ನೋಡ್ದಿಲ್ಲ ಶಿವು, ಪರ್ಸು ಹೆಂಗ್ ಬಿದ್ದೋಗಿದ್ದಾನೆ ಅಂತ. ಹೊಸಿ ಸುಮ್ಕಿರಣ, ಒಂದ್ 5 ನಿಮಿಷ ಸುಮ್ಕಿರಿ. ಪಾರು ಒಳ್ಳೆ ಡಾಕ್ಟ್ರಿಯ, ಈ ಕ್ಲಿನಿಕ್ ಮಾಡಿರೋದೇ ನಿಮ್ಗೆಲ್ಲರಿಗೂ ಒಳ್ಳೇದಾಗಬೇಕು ಅಂತ. ನೀವು ನೋಡಿದ್ರೆ ಹೆಂಗ್ ಮಾತಾಡಿರ? ಹೊಸಿ ಸ್ವಲ್ಪ ಸುಮ್ಕಿರಿ. ಸುಮ್ಕಿರಪ್ಪ, ಸ್ವಂತ ಬಾಮ ಇದ್ದಾನೆ ಹಿಂಗ್ ಬಿದ್ದೋಗಿದ್ದಾನೆ, ನೀನ್ ನೋಡ್ರಿ ಹಿಂಗಂತೀಯ. ಅಯ್ಯೋ ಮಕ್ಕಳವ, ಏನವ ಇದೆಲ್ಲ? ಯಾರ ದೃಷ್ಟಿ ಬಿತ್ತವ ನಮ್ಮ ಮನೆ ಮೇಲೆ? ನೀನೇ ಇದರಿಂದ ಪಾರ್ ಮಾಡ್ಬೇಕು ನಮ್ಮನ್ನ. ಸರ್, ನೀವೇನಿಲ್ಲ ಸರ್? ನಿಮ್ ಕ್ಲಿನಿಕ್ ನ ಸೀಸ್ ಮಾಡಕ್ ಬಂದಿದ್ದೀವಿ. ಯಾವ ಕಾರಣಕ್ಕೋಸ್ಕರ ಇನ್ಸ್ಪೆಕ್ಟರ್? ಊರ್ ಜನರಲ್ಲಿ ಆತಂಕ ಸೃಷ್ಟಿಯಾಗಿದೆ. ಇಂಜೆಕ್ಷನ್ ಕೊಟ್ಟಿದ್ದಕ್ಕೆ ನಿಮ್ಮಣ್ಣ ಎದುರಿಗೆ ಎಚ್ಚರಲ್ದೆ ಬಿದ್ದಿದ್ದಾರೆ. ಜನರ ಹಿತಾಸಕ್ತಿಗೋಸ್ಕರ ನಾವೇ ಸ್ವಯಂ ಪ್ರೇರಿತವಾಗಿ ಜನರಲ್ಲಿ ಮೂಡಿರೋ ಆತಂಕನ ಕಡಿಮೆ ಮಾಡೋದಕ್ಕೆ ನಿಮ್ ಕ್ಲಿನಿಕ್ ನ ಸೀಸ್ ಮಾಡ್ತಾ ಇದ್ದೀವಿ. ಅಮ್ಮ ತಾಯಿ, ಒಂದು ಹೆಣ್ಣು ಗಂಡನ ಮನೇಲಿ ಏನೇನೆಲ್ಲ ಅನುಭವಿಸ್ಬಾರ್ದು ಅದನ್ನೆಲ್ಲ ನಾನು ಅನುಭವಿಸಿದ್ದೀನಿ. ಈಗಲೂ ಅನುಭವಿಸ್ತಾ ಇದ್ದೀವಿ ನಾನು ಅಕ್ಕ. ಆದ್ರೆ ಈಗ ಈ ಮನೆ ಸೊಸೆ ರತ್ನ ಈ ಕಷ್ಟನೆಲ್ಲ ಅನುಭವಿಸ್ತಿದ್ದಾಳೆ. ಅದನ್ನೆಲ್ಲ ನೀನ್ ನೋಡ್ತಾನೆ ಇದೆಯಾ? ಹಾಗಂತ ನಿನ್ ಮೇಲಿಟ್ಟಿರೋ ನಂಬಿಕೆನ ನಾನು ಕಳ್ಕೊಂಡಿಲ್ಲ. ನಮ್ ರತ್ನನ್ ಜೀವನ ಚೆನ್ನಾಗಿರ್ಲಿ ಅಂತ ಅಕ್ಕ ದೇವಸ್ಥಾನ ಸುತ್ತಿದ್ದಾಳೆ. ನಾನು ನಿನ್ ಮುಂದೆ ಕುತ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ. ನನ್ ಗಂಡ ಅನ್ನೋ ಪ್ರಾಣಿ ಎಲ್ರ ಜೀವನ ನಾಶ ಮಾಡಕ್ ಹೊಟ್ಟಿದ್ದಾನೆ. ಅವನ್ ಪಾರು ಕ್ಲಿನಿಕ್ಗೆ ಬೀಗ ಹಾಕಕ್ ಹೋಗ್ತಿದ್ದಾನೆ. ಆ ವಿಷಯ ನನಗೆ ಗೊತ್ತಿದ್ರು ನನ್ನ ಕೈಯಲ್ಲಿ ಏನು ಮಾಡಕ್ ಆಗ್ತಿಲ್ಲ. ಮನುಷ್ಯ ಕೈ ಚಾಚಿದಾಗ ಆ ಭಗವಂತನೇ ಬರ್ಬೇಕು ಅಂತ ಪವಾಡ ನೀನ್ ಮಾಡ್ಬೇಕು. ನೀನ್ ಅದೇನ್ ಮಾಡ್ತೀವ ನನಗೆ ಗೊತ್ತಿಲ್ಲ ತಾಯಿ. ಈ ಪಾಪಿ ಕೈಯಿಂದ ಪಾರು ಕ್ಲಿನಿಕ್ಗೆ ಬೀಗ ಬೀಳೋದನ್ನ ಹೇಗಾದ್ರೂ ಮಾಡಿ ನೀನೇ ತಡಿಬೇಕು. ಯಾವ್ದಾದ್ರೂ ಒಂದು ರೂಪದಲ್ಲಿ ಬಂದು ಇದನ್ನೆಲ್ಲ ತಡಿಲೇಬೇಕು. ನಾನು ನಿನ್ನನ್ನೇ ನಂಬಿದ್ದೀನಿ. ನನ್ನ ನಂಬಿಕೆ ಮೋಸ ಮಾಡಬೇಡ ತಾಯಿ. ನನ್ನ ನಂಬಿಕೆ ಉಳಿಸ್ಕೊ. ಯಾರನ್ನ ಕೇಳಿ ಸೀಸ್ ಮಾಡ್ತಿದ್ದೀರಿ? ಇದು ನನ್ನ ಅಳಿಯ ಶಿವು, ಅವನ ಹೆಂಡತಿ ಪಾರ್ವತಿ ಕ್ಲಿನಿಕ್ಕು. ನೆನಪಿರ್ಲಿ. ಯಜಮಾನ್ರೆ, ಇದು ಪ್ರಜಾಪ್ರಭುತ್ವ. ಜನ ಏನು ಹೇಳ್ತಾರೋ ಅದೇ ಫೈನಲ್. ಕಣ್ಣಾರೆ ಕಂಡು ಜನರೆಲ್ಲ ಬೆಚ್ಚ ಬಿದ್ದಿದ್ದಾರೆ. ನಾಳೆ ದಿನ ಈ ಕ್ಲಿನಿಕ್ ಇಂದ ನಮ್ಮೂರಿಗೆ ಅಪಾಯ ಇದೆ, ಮುಚ್ಚಿ ಅಂತ ನಮ್ಮ ಹತ್ರ ಕೇಳ್ಕೊಂತಿದ್ದಾರೆ. ಅದಕ್ಕೆ ಸೀಸ್ ಮಾಡಕ್ ಬಂದಿದ್ದೀವಿ. ಏನು
ನಮ್ಮ ಪಾರ್ವತಿಯಿಂದ ಜನಕ್ಕೆ ತೊಂದರೆನಾ? ಎಲ್ಲೋ ನಿಮಗೆ ತಲೆ ಕೆಟ್ಟಿರಬೇಕು. ಪಾಪ ನಮ್ಮ ಮನೆಯಿಂದಲೇ ದೂರ ಆಗಿ ಎಷ್ಟೋ ವರ್ಷಗಳ ಕಾಲ ಸಿಟಿನಲ್ಲಿದ್ದು ಹಗಲು ರಾತ್ರಿಯಿಂದ ಕಷ್ಟಪಟ್ಟು ಡಾಕ್ಟರ್ ಓದಿದಾಳೆ. ಸುತ್ತಿಗೆ ಯಾಕೆ ತುಪ್ಪದ ಚಿಂತೆ, ಕೊತ್ತಿಗೆ ಯಾಕೆ ಸಂತೆ ಚಿಂತೆ ಅನ್ನೋ ಹಾಗೆ ನೀವು ಯಾವುದನ್ನು ತಲೆಗೆ ಹಾಕ್ಕೊಳ್ಳದೆ ಸುಮ್ಮನೆ ಇಲ್ಲಿಂದ ಹೊರಟು ಬಿಡಿ. ಇದು ನನ್ನೂರು ಮಾರಿಗುಡಿ, ನಾನೆಲ್ಲ ನೋಡ್ಕೋತೀನಿ. ಇಲ್ಲ ಸರ್, ಈ ವಿಷಯದಲ್ಲಿ ನಾನು ಕಾನೂನು ಮಾತೇ ಕೇಳಬೇಕು. ಯಾರ ಹತ್ರ ಮಾತಾಡ್ತಿದ್ದೀನಿ ಅನ್ನೋ ಅರಿವಾದ್ರೂ ಇದೆಯಾ ನಿಮಗೆ? ನನ್ನ ಅಳಿಯ ಶಿವು ಅವನ ತಂಗಿ ಮದುವೆ ಮಾಡಿದ 6ನೇ ದಿವಸದಿಂದಲೂ ಕ್ಲಿನಿಕ್ ಓಪನ್ ಮಾಡೋದಕ್ಕೆ ಕೆಲಸ ಶುರು ಮಾಡಿದ್ದ. ಇದರ ಅರ್ಥ ಏನು ಗೊತ್ತಾ? ಸಾಲ ಸೋಲ ಮಾಡಿ ಮದುವೆ ಮಾಡ್ತಿ ಜೇಬ್ ಖಾಲಿ ಆಗಿದ್ರು ಅವನು ರಕ್ತ ಬಸ್ದು ಕ್ಲಿನಿಕ್ ಶುರು ಮಾಡಿದ್ದಾನೆ. ಅಂಥದ್ರಲ್ಲಿ ನೀವು ಯಾರ್ದೋ ಮಾತು ಕಟ್ಕೊಂಡು ಸೀಸ್ ಮಾಡ್ತೀನಿ ಅಂದರೆ ಏನರ್ಥ? ಇಲ್ಲ, ಬಿಡೋದಿಲ್ಲ. ನಾಡ್ಬಿಟ್ಟು ಸುಡುಗಾಡ್ ಬಿಡೋಲ್ಲ. ಯಾರೇ ಅಡ್ಡ ಬಂದ್ರು ಈ ವೀರಭದ್ರ ಬಿಡಲ್ಲ. ಹೊರಡಿ, ಸುಮ್ಮನೆ ಮಾತಾಡಬೇಡಿ, ಹೊರಡ್ತಾ ಇರಿ. ಯಜಮಾನ್ರಿ, ನೀವು ತೂಕದ ವ್ಯಕ್ತಿ, ಊರಿಗೋಸ್ಕರ ಪ್ರಾಣ ಬೇಕಾದ್ರೂ ಕೊಡ್ತೀರಾ. ಈ ವಿಷಯ ಎಲ್ರಿಗೂ ಗೊತ್ತು. ಆದ್ರೆ ನೀವು ಕ್ಲಿನಿಕ್ ವಿಷಯದಲ್ಲಿ ನಿಮ್ಮ ಅಳಿಯ ಮಗಳಿಗೆ ಸಪೋರ್ಟ್ ಮಾಡ್ತಾ ಜನರನ್ನ ಕಡೆಗಣಿಸ್ತಿದ್ದೀರಾ. ಇಂಥ ಕ್ಲಿನಿಕ್ ಬಂದ್ ಆಗ್ಲೇಬೇಕು ಯಜಮಾನ್ರೆ. ಯಜಮಾನ್ರೆ, ನೀವು ಕಾನೂನಿಗೆ ಗೌರವ ಕೊಡ್ತೀರಂತ ನಂಬಿದ್ವಿ. ನಮ್ಮ ಕೆಲಸ ನಮಗೆ ಮಾಡಕ್ ಬಿಟ್ಬಿಡಿ. ಅಯ್ಯೋ ಅಯ್ಯೋ ಸಾಹೇಬ್ರೆ, ನಿಮ್ಮ ಕಾಲು ಹಿಡ್ಕೋತೀನಿ. ಇದೇನ್ ಮಾಡ್ತಿದ್ದೀರಾ? ನಿಮ್ಮ ದಮ್ಮಯ್ಯ ಅಂತೀನಿ. ನಮ್ಮ ಪಾರು ಕನಸನ್ನ ನುಚ್ಚು ಮಾಡಬೇಡಿ. ಇದ್ರಾಗೆ ಅವ್ಳದೇನು ತಪ್ಪಿಲ್ಲ ಸಾಹೇಬ್ರೆ. ನಿಮ್ಮ ಕೈ ಮುಗಿ ಕೇಳಕತ್ತೀನಿ, ಅವ್ಳ ಕನಸನ್ನ ನುಚ್ಚು ಮಾಡಬೇಡಿ ಸಾಹೇಬ್ರೆ. ಪಾರ್ವತಿ, ನೀನು ಕಂಡು ಕನಸೆಲ್ಲ ನುಚ್ಚು ನೂರಾಗೋಯ್ತಲ್ಲ. ಊರ್ ದೊರೆಯಾಗಿ ಊರ್ ದೇವರಾಗಿ ನಾನು ಏನು ಮಾಡೋಕ್ಕಾಗ್ಲಿಲ್ವಲ್ಲೇ.